ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸಬೇಕಾಗುತ್ತೆ. ನಾನು ಬೇಕಾದಷ್ಟು ವಿಚಾರಗಳಿದೆ ಬಳ್ಳಾರಿಯ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಸಾಕಷ್ಟು ಜನಕ್ಕೆ ಇವತ್ತು ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ. ಅಲ್ಲಿ 26 ಜನ ಬಂಧನಕ್ಕೆ ಒಳಗಾಗಿದ್ದಾರೆ. 107 ಜನರಿಗೆ ಪೊಲೀಸರು ಬರೋಬ್ಬರಿ ನೋಟಿಸನ್ನು ಕೊಟ್ಟಿರೋದು. ಇದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಸುರೇಶ್ ಬಾಬು, ಅಲಿ ಖಾನ್ ಸೇರಿ 33 ಬಿಜೆಪಿ ಮುಖಂಡರಿಗೆ ನೋಟಿಸ್ ಇಲ್ಲಿ ಹೋಗಿರೋದು. ವಿಚಾರಣೆಗೆ ನೀವು ಹಾಜರಾಗಬೇಕು ಅಂಥೇಳಿ ನೋಟಿಸನ್ನು ಪೊಲೀಸರು ಜಾರಿ ಮಾಡಿದ್ದಾರೆ. ಗಲಭೆಯಲ್ಲಿ ಭಾಗಿಯಾಗದೇ ಇರುವವರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಜನಾರ್ದನ್ ರೆಡ್ಡಿ ಅವರ ಆರೋಪ. 39 ವಾರ್ಡ್ಗಳನ್ನು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟಾರ್ಗೆಟ್ ಮಾಡಿಕೊಂಡು ಅಲ್ಲಿರೋ ಪ್ರಮುಖ ನಾಯಕರುಗಳಿಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ ಅಂತ ಇವರ ಒಂದು ಆರೋಪ ಇದೆ. ಗಲಭೆಯಲ್ಲಿ ಭಾಗಿಯಾಗಿಲ್ಲದ ಕೆಲವರು ಕೂಡ ಬಂಧನ ಭೀತಿಯಿಂದ ಒಂದು ರೀತಿಯಲ್ಲಿ ಪರಾರಿಯಾಗಿಬಿಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಒಂದು ಕಡೆ ಹೇಳಲಾಗ್ತಾ ಇದೆ. ವಿಡಿಯೋ ದೃಶ್ಯಾವಳಿ ಆಧರಿಸಿ ಬಂಧನಕ್ಕೆ ಇದೀಗ ಬಲೆ ಬೀಸಿದ್ದಾರೆ ಪೊಲೀಸರು. ಇದೀಗ ನಮ್ಮೊಂದಿಗೆ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನ, ಶಾಸಕರು, ಮಾಜಿ ಸಚಿವರು. ಜನಾರ್ದನ್ ರೆಡ್ಡಿ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ಕಾರ ರಮಾಕಾಂತ್. ಓಕೆ, ಹೇಗಿದ್ದೀರಿ ಸರ್? ಹೇಗಿದ್ದೀರಿ? ಭಾಳ ದಿನ ಆಯಿತು, ಸಿಕ್ಕಿಲ್ಲ ನೀವು ಮೀಡಿಯಾದವ್ರಿಗೆ. ಅದೇ ಲೋ ಪ್ರೊಫೈಲ್ ಇದ್ರೂ ಕೂಡ ಮೀಡಿಯಾ ಮುಂದೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ. ರೆಡ್ಡಿ ಅವರು ಬಳ್ಳಾರಿಗೆ ಬಂದರು ಅಂದರೆ ಅದು ಲೋ ಪ್ರೊಫೈಲ್ ಅಲ್ಲ, ಅದು ಹೈ ಪ್ರೊಫೈಲೇ. ಅದು ಅವ್ರು ಬರ್ತಿದ್ದಂಗೆ ಇಲ್ಲೇನೋ ಒಂದು ಶುರುವಾಯ್ತಲ್ಲ ಅಂತ. ಈಗ 1.5 ವರ್ಷ ಆಯ್ತು ರಮಾಕಾಂತ್ ನಾನು ಬಳ್ಳಾರಿಗೆ ಬಂದು. ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಆ ಕೆಲಸಗಳೇನೋ ನಾನು ನೋಡ್ಕೊಂತ ಇದ್ದೀನಾಗ್ಲೇ. ನನ್ನ ಮನೆಯಲ್ಲಿದ್ರೆ ನನ್ನ ಮನೆ ಮೇಲೇನೆ ಬಂದು ಗಲಭೆಗಳು ಸೃಷ್ಟಿ ಮಾಡಿರೋದು ಯಾರು ಅಂತೇಳಿ ನಿಮ್ಮ TV5 ಸಾಕ್ಷಿ. ಏನೀಗ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ನೀವಿಬ್ಬರಿಗೂ ಏನು ವೈಷಮ್ಯ? ಈ ಎಲೆಕ್ಷನಲ್ಲಿ ಅರುಣಾ ಮೇಡಮ್ ನಿಂತಿದ್ರು, ಸೋಮಶೇಖರ್ ರೆಡ್ಡಿ ಅವರು ನಿಂತಿದ್ರು, ಭರತ್ ರೆಡ್ಡಿ ಅವರು ನಿಂತಿದ್ರು. ಯಾರೋ ಒಬ್ರು ಗೆಲ್ಲಬೇಕು, ಯಾರೋ ಒಬ್ರು ಸೋಲ್ಬೇಕು. ರೆಡ್ಡಿ ಅವರೇ, ಭರತ್ ರೆಡ್ಡಿನೂ ಸೋತಾಗಿದೆ. ನಿಮ್ಮೇಲೆ ಆ ಪರಿಯ ದ್ವೇಷ ಕಾರುವಂಥದ್ದೇನು? ಸದನದಲ್ಲೂ ನೋಡಿದ್ದೀನಿ, ಕುಂತ್ಕೊಳ್ಳಯ್ಯ ಸಾಕು ನೀನು ಅಂತ ಕೂಡ ಸದನದಲ್ಲಿ ಏಕವಚನದಲ್ಲಿಯೂ ಭರತ್ ರೆಡ್ಡಿ ಮಾತಾಡಿದ್ದಾರೆ. ಯಾಕೆ ಹಳೇ ದ್ವೇಷ ಏನಾದರೂ ಇದೆಯಾ ನಿಮಗೋವರೆಗೂ? ಒಂದು 34-35 ವರ್ಷದ ಹುಡುಗ ಭರತ್ ರೆಡ್ಡಿ, ನಿಮ್ಮ ಏಜ್ ಅರ್ಧ ಏಜ್ ಇರಬೇಕು. ಆಯ್ತಾ, ಅವನಿಗೆ 37 ಇಯರ್ಸ್. ಅವನೆಲ್ಲರಿಗೂ 33 ಅಂತ ಹೇಳ್ಕೊಂತ ಇದ್ದಾನೆ. 4 ವರ್ಷ ಕಡಿಮೆ ಮಾಡಿ. ಹೌದಾ? ನನಗೆ 59 ವರ್ಷ ವಯಸ್ಸು. ನನಗೆ 4 ವರ್ಷ 5 ವರ್ಷ ಜಾಸ್ತಿ ಮಾಡಿದ್ದಾನೆ. ಒಂದು ವಿಷಯ ಏನಂತಂದ್ರೆ ರಮಾಕಾಂತ್ ಇಲ್ಲಿ ವಯಸ್ಸು ಒಂದು ಕಡೆ. ನಮಗೆ 25-26 ವರ್ಷ ವಯಸ್ಸು ನಾವು ಹುಡುಗರಿದ್ದಾಗಲೇ ಇವರಪ್ಪನ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಬಯಲಿಗೆಳೆದು ರಾಜಕೀಯವಾಗಿ ಹೋರಾಟ ಮಾಡಿದ್ರೇನೆ ಬಿಜೆಪಿ ಪಕ್ಷ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಉಳ್ಕೊಂಡಿರೋಂಥದ್ದು. ಸೊ ಹಾಗಾಗಿ ಇವತ್ತು ಅವರಪ್ಪ ಫಸ್ಟ್ ಅಂಡ್ ಲಾಸ್ಟ್ ಒಂದೇ ಸಲ MLA ಆದ. ಇವನು ಕೂಡ ಶಾಶ್ವತವಾಗಿ ಎಲ್ಲರನ್ನ ನಿರ್ಮೂಲನೆ ಮಾಡೋದ್ರ ಮೂಲಕ ಬಳ್ಳಾರಿನ ನಾನು ಆಳ್ಬೇಕು ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಪುರಾಣದಲ್ಲಿ ನಾವೇನ್ ರಾಕ್ಷಸರನ್ನ ನೋಡ್ತೀವಲ್ಲ, ಅದು ನಡೆಯುತ್ತೆ ಅಂತ ಅನ್ಕೊಂಡವನು. ಈ ಡೆಮೊಕ್ರೆಟಿಕ್ ಸಿಸ್ಟಮ್ ನಲ್ಲಿ ಪ್ರಜಾಸ್ವಾಮ್ಯ ಪದ್ಧತಿಯಲ್ಲಿ ಬದುಕೋದಿಕ್ಕೆ ಅವನು ಯೋಚನೆ ಮಾಡಿದೇನೆ. ಯಾವ 20-30 ವರ್ಷಗಳ ಹಿಂದೆ ಬಿಹಾರ, UP ಇತ್ತು, ಆ ಮಾಡೆಲ್ ನಮ್ಮ ದಕ್ಷಿಣದಲ್ಲಿ ಕರ್ನಾಟಕಕ್ಕೆ ತಗೊಂಡು ಬಂದಿರುವಂತ ಒಬ್ಬ ಕುಖ್ಯಾತಿ ಪಡೆದಿರೋನಂದ್ರೆ ಇವನು ಭರತ್ ರೆಡ್ಡಿನೇ ಇವತ್ತು. ನಿಮಗಿಂತ ಶ್ರೀಮಂತನಾ ಜನಾರ್ದನ್ ರೆಡ್ಡಿ ಅವರೇ? ಭರತ್ ರೆಡ್ಡಿ ನಿಮಗಿಂತ ದುಡ್ಡಿಟ್ಟಿದ್ದಾನ? ಅವನು ನಿಮಗಿಂತ ದುಡ್ಡು ಆಸ್ತಿ ಜೋರಾಗಿದ್ದಾನ? ತಮಗೆ ಹೇಳ್ತಾ ಇದ್ರಲ್ಲ, ನಾನು ಹುಡ್ತಾನೆ ಗೋಲ್ಡನ್ ಸ್ಪೂನ್ ಇಂದ ನಾನು ಹುಟ್ಟಿದ್ದೀನಿ, ನಾನು ಹುಡ್ತಾನೆ ಶ್ರೀಮಂತ ಅಂತ ಹೇಳಿದಾನಲ್ಲ. ಇನ್ನು ಅವನಾಗಿ ಹೇಳ್ಕೊಂಡಿದ್ಮೇಲೆ ಅದಕ್ಕೆ ಉತ್ತರ ನಾವೇನು ಕೊಡೋದು ರಮಾಕಾಂತ್?